ಹಾಯ್ ಎವ್ರಿವನ್. ಇವತ್ತು ನಾನು ಬಾಳೆ ಮೀನಿನ ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ. ಇದನ್ನು ಒಂದು 4-5 ಸಾರಿ ತೊಳ್ಕೊಬೇಕು. ನಾವಿವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೋಬೇಕು. 1-2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅರಿಶಿನ ಪುಡಿ, ಉಪ್ಪು ಹಾಕ್ಕೊಳ್ಳಿ. ಅದು ಟೇಸ್ಟ್ ನೋಡಿ ಹಾಕ್ಕೋಬೇಕು. ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಅಂದರೆ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ರುಚಿ ಜಾಸ್ತಿ ಆಗುತ್ತೆ. ಇದು ಮಲಬಾರ್ ವಿನಿಗರ್, ಕೊಡಗಿನಲ್ಲಿದು ಕಾಚಂಪುಳಿ ಅಂತ ಹೇಳ್ತಾರೆ. ಇದು ನಾವು ಎಷ್ಟು ಹುಳಿ ಬೇಕು ಹಾಗೆ ನೋಡಿ ಹಾಕ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೀಗೆ ಪೂರ್ತಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು. ಅವಾಗೆಲ್ಲ ಹಿಡ್ಕೊಳ್ಳುತ್ತೆ. ನೋಡಿ, ಮಿಕ್ಸ್ ಮಾಡಿದ್ದು ಆಗಿದೆ. ಇದನ್ನಿವಾಗ ನಾವು ಒಂದು ಅರ್ಧ ಗಂಟೆ ಹೀಗೆ ಹೀರ್ಕೊಳ್ಳಿಕ್ಕೆ ಬಿಡಬೇಕು. ಈ ಬಾಳೆ ಮೀನಿನ ಸ್ಪೆಷಲ್ ಏನಂದರೆ, ಇದು ಬೇರೆ ಚಿಕ್ಕ ಚಿಕ್ಕ ಮೀನನ್ನ ಬೇಟೆಯಾಡಿ ತಿನ್ನೋ ಒಂದು ಮಾಂಸಾಹಾರಿ ಇದು. ಮತ್ತು ಎರಡು ಜೊತೆ ಮೀಸೆ ಇರುತ್ತೆ ಅಂತ ಹೇಳ್ತಾರೆ. ಈ ಮೀನನ್ನ, ಬಾಳೆ ಮೀನನ್ನ ಸಿಹಿ ನೀರಿನ ಶಾರ್ಕ್ ಅಂತ ಕರೀತಾರೆ. ಮೀನು ಫ್ರೈ ಯಾರಿಗಿಷ್ಟ ಇರಲ್ಲ ಹೇಳಿ. ಈ ಬಾಳೆ ಮೀನು ತುಂಬ ರುಚಿ ಕೊಡುತ್ತೆ ಫ್ರೈ ಮಾಡಿ ತಿಂದರೆ. ನಾವಿವಾಗ ಇದನ್ನ ಒಂದು ಅರ್ಧ ಗಂಟೆ ಹೀಗೆ ಹೀರ್ಕೊಳ್ಳಿಕ್ಕೆ ಬಿಟ್ಬಿಡ್ಬೇಕು. ಅರ್ಧ ಗಂಟೆ ಆಗಿದೆ, ಮೀನು ಎಲ್ಲ ಹೀರ್ಕೊಂಡಿದೆ. ಇವಾಗ ತವಾನ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಆಯಿಲ್ ಹಾಕೋಬೇಕು. ಇದು ನೋಡಿ, ಸ್ವಲ್ಪ ಹೀಟ್ ಇರುವಾಗಲೇ ನಾವು ಮೀನನ್ನ ಹಾಕೋಬೇಕು, ಇಲ್ಲಾಂದರೆ ಸಿಡಿಯುತ್ತೆ ಅದು. ಇವಾಗ ಮೀನನ್ನ ಹಾಕೋಬೇಕು. ನೋಡಿ ಹೇಗೆ ಸಿಡಿತಾ ಇದೆ. ಹುಷಾರಾಗಿ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಫಿಶ್ ಫ್ರೈ ಮಾಡೋರು ಅದು ಸ್ವಲ್ಪ ತವ ಹಿಡ್ಕೊಂಡು ನೀವು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಏನಿಲ್ಲ, ನೀವು ಸಿಂಪಲ್ಲಾಗಿ ಈ ಮೀನು ಫ್ರೈನ ನೀವು ಮಾಡ್ಕೋಬೋದು. ಸ್ವಲ್ಪ ಇದು ಬಿಸಿ ಆದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಇದು ಮಡಿಸ್ಕೋಬೇಕು. ಈ ಥರ ಎಲ್ಲ ಬೆಂದಿದೆ. ಒಂದೊಂದಾಗಿ ಮೇಲೆ ಮಡಿಸ್ಕೋಬೇಕು. ಈ ಥರ 2 ಕಡೆನೂ ಇದು ಫ್ರೈ ಆಗಬೇಕು. ಅದಕ್ಕೆ ನಾವು ಒಂದು ಕಡೆ ಬೆಂದಾದಮೇಲೆ, ಫ್ರೈ ಆದಮೇಲೆ ಮತ್ತೆ ಇನ್ನೊಂದು ಕಡೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಹೀಗೆ ಮಗಿಸ್ಕೊಂಡಿದ್ದೀನಿ. 2 ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ರೆಡಿ ಆಗಿದೆ, ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಫಿಶ್ ಫ್ರೈ ರೆಡಿಯಾಗಿದೆ ನೋಡಿ. ಇದನ್ನು ನೀವು ಬಿಸಿ ಅನ್ನಕ್ಕೆ ಇಲ್ಲಾಂದರೆ ಮೊಸರನ್ನಕ್ಕೆ ತಗೋಬೋದು. ಅದ್ರ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.